ನಮಸ್ಕಾರ ಸ್ನೇಹಿತರ, ಪಿಂಚಣಿ ಪಡೆಯವರಿಗೆ ಬಹಳ ಮುಖ್ಯವಾದ ಮಾಹಿತಿ. ಇಲ್ಲಿ ಹಿರಿಯರಾಗಿರ್ಲಿ, ಅಂಗವಿಕಲರಾಗಿರ್ಲಿ ಅಥವಾ ವಿಧವಾ ಮಹಿಳೆಯರಾಗಿರ್ಲಿ, ಸೊ ಯಾರೇ ಆಗಿರ್ಲಿ ನಿಮಗೆ ಪಿಂಚಣಿ ಜಮಾ ಆಗ್ತೈತಪ್ಪ ಅಂದ್ರೆ ಈಗ ಏಪ್ರಿಲ್ ತಿಂಗಳದ ಹಣ ಜಮಾ ಆಗಿಲ್ಲ. ಸೊ ಯಾವ ಒಬ್ಬ ವ್ಯಕ್ತಿಗೂ ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ. ಈಗಾಗಲೇ ತುಂಬಾ ಬೇಜಾರ್ ಕೂಡ ಆಗಿರ್ತೀರಿ, ಸರ್ಕಾರದ ಮೇಲೆ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ರಿ. ಹೌದು, ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ ಇಲ್ಲಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ಸರ್ಕಾರದ ಖಜಾನೆ ಖಾಲಿ ಆಗಿದೆ, ಅದಕ್ಕೋಸ್ಕರ ಈ ಒಂದು ಹಣವನ್ನ ಹಾಕ್ತಾ ಇಲ್ಲ. ಈ ರೀತಿ ಕಮೆಂಟ್ಸ್ ಗಳು ಕೂಡ ಮಾಡಿದ್ರೆ ಆಕ್ರೋಶ ಕೂಡ ಹೊರಗೆ ನೋಡ್ತಾ ಇದ್ರಿ ನ್ಯೂಸ್ ಗಳಲ್ಲಿ ಎಲ್ಲ ಕೂಡ ಇದೇ ರೀತಿ ಒಂದು ಮಾತುಕತೆ ನಡೀತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಪಿಂಚಣಿ ಹಣ ಯಾವಾಗ ಜಮಾ ಆಗತ್ತೆ, ಮೊದಲನೇದಾಗಿ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗತ್ತೆ, ಈ ಎಲ್ಲಾ ಮಾಹಿತಿಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಡೈರೆಕ್ಟ್ ಆಗಿ ನೇರವಾಗಿ ಟಾಪಿಕ್ ಗೆ ಬರೋಣ. ವೀಕ್ಷಕರೇ, ಇಲ್ಲಿ ಪಿಂಚಣಿ ಅಷ್ಟೇ ಅಲ್ಲ, ಗೃಹಲಕ್ಷ್ಮಿಯಲ್ಲಿಯೂ ಕೂಡ ಸುಮಾರು 3 ಕಂತುಗಳು ಪೆಂಡಿಂಗ್ ಉಳಿದಿದೆ. 19, 20, 21ನೇ ಕಂತಿನ ಪೆಂಡಿಂಗ್ ಉಳಿದಿದೆ. ಅಂದ್ರೆ ಫೆಬ್ರವರಿ, ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳ ಹಣ ಪೆಂಡಿಂಗ್ ಉಳಿತಿರ್ತಕ್ಕಂಥದ್ದು. ಸೊ ಈ ಒಂದು 3 ಕಂತುಗಳು ಪೆಂಡಿಂಗ್ ಉಳಿದ ಅಲ್ಲದೆ ಈ ಒಂದು ಇದರೊಳಗೆ ಪೆಂಡಿಂಗ್ ಉಳಿಬಹುದು ಅಥವಾ ಹಾಕ್ಬಹುದು, ಅದು ಅವರಿಗೆ ಬಿಟ್ಟಿದ್ದು. ಯಾಕಂದ್ರೆ ಇಲ್ಲಿ ಪಕ್ಷಾಂತರವಾಗಿ ಈ ಒಂದು ಗ್ಯಾರಂಟಿ ಸ್ಕೀಮ್ ಬಂದಿರತಕ್ಕಂಥದ್ದು. ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಹಣ ಹಾಕೋದು ಬಿಡೋದು ಅವರ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ಆದ್ರೆ ಪಿಂಚಣಿ ಹಣ ಯಾವುದೇ ಪಕ್ಷ ಬಂದಿದ್ರು ಸಹಿತ ಈ ಒಂದು ಪಿಂಚಣಿ ಹಣ ಪ್ರತಿ ತಿಂಗಳು 5ನೇ ತಾರೀಕು ಒಳಗಾಗಿ ಎಲ್ಲರ ಖಾತೆಗೆ ನೇರವಾಗಿ ಪಿಂಚಣಿ ಹಣ ಜಮಾ ಮಾಡಬೇಕಾಗಿರ್ತಕ್ಕಂಥದ್ದು. ಈ ಪಿಂಚಣಿ ಸೌಲಭ್ಯ ಸರಿಯಾದ ಟೈಮ್ಗೆ ಹಣ ಜಮಾ ಮಾಡಬೇಕು. ಯಾವುದೇ ಪಕ್ಷ ಇರ್ಲಿ, ಬೇರೆ ಬೇರೆ ಯಾವುದೇ ಗ್ಯಾರಂಟಿಗಳನ್ನ ತರಲಿ, ಆದ್ರೆ ರಾಜ್ಯ ಸರ್ಕಾರ ಪ್ರತಿ ಕಂತಿನಲ್ಲಿ ಕೂಡ ಡಿಲೇ ಮಾಡ್ತಾ ಇದೆ. ಇದು ಹೋದ ವರ್ಷದಲ್ಲಿ ಕೂಡ ಆಗಿತ್ತು. ಜೂನ್, ಜುಲೈ, ಆಗಸ್ಟ್ ನಲ್ಲಿ ಕೂಡ ಜಮಾ ಆಗಿರ್ಲಿಲ್ಲ, ಮತ್ತೆ ಪೆಂಡಿಂಗ್ ಉಳಿದಕ್ಕಂಥದ್ದು ಕಾಣ್ತಾ ಇತ್ತು. ಸೊ ತದನಂತರ ಬಹಳ ದಿನದ ನಂತರ ಹಣವನ್ನ ಜಮಾ ಮಾಡಿದ್ರು. ಈಗ ಮತ್ತೆ ಅದೇ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಹಣ ಸರಿಯಾಗಿ ಜಮಾ ಮಾಡ್ತಾ ಇಲ್ಲ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿನೇ ಗ್ಯಾರಂಟಿ ಸ್ಕೀಮ್ಸ್ ಗಳಿನಲ್ಲಿ ಹಣ ಇನ್ನೂ ಕೂಡ ಜಮಾ ಮಾಡಿಲ್ಲ. ಇನ್ನು ಪಿಂಚಣಿ ಜಮಾ ಮಾಡ್ತಾರಾ ಅಂತ ನೀವು ಕೇಳ್ಬೋದು. ಜಮಾ ಮಾಡ್ಲೇಬೇಕು. ಜಮಾ ಮಾಡ್ಲಿಲ್ಲ ಬಿಡ್ಲಿಲ್ಲ ಅದು ಅವ್ರಿಗೆ ಬಿಟ್ಟಿದ್ದು, ಆದ್ರೆ ಜಮಾ ಮಾಡ್ಲೇಬೇಕು ಅನ್ನುವಂತಹ ವಿಷಯ ಇಲ್ಲಿ ಬರುತ್ತೆ. ಯಾಕಂದ್ರೆ ಇದು ಸ್ಕೀಮ್ ಅಲ್ಲ, ಅವರು ತಂದಿರತಕ್ಕಂತಹ ಯೋಜನೆ ಅಲ್ಲ. ಇದು ಯಾವುದೇ ಪಕ್ಷ ಇದ್ದಿದ್ರು ಸಹಿತ ಕೊಡಬೇಕಾಗಿರ್ತಕ್ಕಂತಹ ಒಂದು ಯೋಜನೆ ಅಂತ ಹೇಳ್ಬೋದು. ಈ ಒಂದು ಪಿಂಚಣಿಯನ್ನ ಹಿರಿಯರಾಗಿರ್ಲಿ ಅಥವಾ ಅಂಗವಿಕಲರಾಗಿರ್ಲಿ ಅಥವಾ ವಿಧವಾ ಮಹಿಳೆಯರಾಗಿರ್ಲಿ ಕೊಡಬೇಕಾಗಿರತಕ್ಕಂತಹ ಒಂದು ವಿಷಯವಿದೆ. ಇಲ್ಲಿ ಕೇಂದ್ರದಿಂದನೂ ಕೂಡ ಯಾವ್ಯಾವ್ರಿಗೆ ಪಿಂಚಣಿ ಸಿಗ್ತಾ ಇದೆ ಅವ್ರಿಗೆ ಆಲ್ರೆಡಿ ಸಿಕ್ಕಿದೆ. ಆದ್ರೆ ರಾಜ್ಯ ಸರ್ಕಾರದಿಂದ ಹೋಗ್ಬೇಕಾಗಿರತಕ್ಕಂತಹ ಪಿಂಚಣಿ ಯಾವ ಒಬ್ಬ ವ್ಯಕ್ತಿಗೂ ಕೂಡ ಹೋಗಿಲ್ಲ. ಯಾಕಂದ್ರೆ ಪೆಂಡಿಂಗ್ ಖುದ್ದಾಗಿ ಸರ್ಕಾರವೇ ಉಳಿಸಿರ್ತಕ್ಕಂಥದ್ದು. ಜಮಾ ಮಾಡಿದ್ರು ಹೋಗ್ತಾ ಇಲ್ಲ. ಅದು ಇದು ಕಾರಣ ಏನಿಲ್ಲ, ಇಲ್ಲಿ ಹಣಾನೇ ಜಮಾ ಮಾಡಿಲ್ಲ, ಇನ್ನು ಕಾರಣ ಇಲ್ಲಿಂದ ಬರುತ್ತೆ. ಆದ್ರೆ ಈ ಒಂದು ಮೇನ ಪ್ರಾರಂಭದ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತೇವೆ ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಡೆಫಿನೆಟ್ಲಿ ನಿಮ್ಮ ಹಣ ನಿಮ್ಮ ಖಾತೆಗೆ ಜಮಾ ಆಗೇ ಆಗತ್ತೆ. ಒಂದ್ ಸ್ವಲ್ಪ ಲೇಟ್ ಆದ್ರೂ ಸಹಿತ ಜಮಾ 100% ಆಗತ್ತೆ. ಆದ್ರೆ ಈಗ ಬಹಳಷ್ಟು ಜನ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ಇನ್ನು ಸಾಲ ಸೂಲಗಳನ್ನ ಮಾಡಿದೆ, ಇನ್ನೂ ಸಾಲ ಮಾಡತ್ತೆ ಅಂತ ಹೇಳ್ಬಿಟ್ಟು ಕೇಳಿ ಬರ್ತಾ ಇದೆ. ಹೌದು, ಈಗಂತೂ ಸಾಲ ಆಗಿರ್ತಕ್ಕಂಥದ್ದು ನಿಜಾನೇ. ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರ್ತಕ್ಕಂಥದ್ದು ಈಗ ಕಂಡು ಬರತ್ತೆ. ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿ ಏನು ಸುಧಾರಿಸಿದ್ರೆ ಹಣ ಇದ್ದಿದ್ದೆ ಆದ್ರೆ ಈಗ ಗ್ಯಾರಂಟಿಗಳಲ್ಲಿ ಹಣ ಬರ್ತಾ ಇತ್ತು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಆಲ್ರೆಡಿ ಹಣ ಜಮಾ ಆಗಿರ್ತಾ ಇತ್ತು. ಈಗ ಹಣ ಜಮಾ ಆಗ್ತಾ ಇಲ್ಲ ಅಂದ್ರೆ ನೀವೇ ತಿಳ್ಕೊಳ್ಬಹುದು. ಈಗ ಇನ್ನು ಕೂಡ ಹಣ ಸರ್ಕಾರದ ಬಳಿ ಅಷ್ಟೊಂದು ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಡೌಟ್ ಉಂಟಾಗೋದು ಸಹಜನೇ ಎಲ್ಲರ ತಲೆಯಲ್ಲಿ. ಆದ್ರೆ ಹಣ ಜಮಾ ಮಾಡ್ತೇವೆ ಅನ್ನುವಂತಹ ಆಶ್ವಾಸನೆಯನ್ನ ಇಲ್ಲಿ ಸರ್ಕಾರ ಕೊಟ್ಟಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಈಗ ಮೊನ್ನೆ ನಡೆದಂತಹ ಬೆಳಗಾವಿಯಲ್ಲಿ ಸಭೆ ನಡೆದಿತ್ತು. ಅಲ್ಲಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಏನೇನ್ ನಿಮ್ಗೆ ಜಮಾ ಆಗಿದೆಲ್ಲ ಹಣ ಎಲ್ಲ ಕೂಡ ನಾವು ಜಮಾ ಮಾಡ್ತೀವಿ ಅಂತಕ್ಕಂತಹ ಒಂದು ಭರವಸೆಯನ್ನ ನೀಡಿದ್ದಾರೆ. ಈ ಒಂದು ಮೇನ ಪ್ರಾರಂಭದ ವಾರದಲ್ಲಿ ಇವೇನ್ ಹಣ ಕೊಡ್ತಕ್ಕಂತಹ ಯೋಜನೆಗಳಿದಾವಲ್ಲ, ಇದು ಪಿಂಚಣಿ ಆಗಿರ್ಲಿ, ಈ ಕಡೆ ಗೃಹಲಕ್ಷ್ಮಿ ಆಗಿರ್ಲಿ, ಈಗ ಅನ್ನಭಾಗ್ಯದಲ್ಲಂತೂ 10 kg ಅಕ್ಕಿ ಸಿಗ್ತಾನೆ ಇದೆ ಪ್ರತಿ ತಿಂಗಳು, ಅಲ್ಲೇನ್ ಪ್ರಾಬ್ಲಮ್ ಇಲ್ಲ. ಸೊ ಪ್ರತಿಯೊಂದು ಇನ್ನೇನ್ ಕೊಡಬೇಕಾಗಿದೆ ಹಣವನ್ನ ನಾವು ಕೊಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ 51,000 ಕೋಟಿ ಹಣವನ್ನ ಈ ಒಂದು ಗ್ಯಾರಂಟಿ ಯೋಜನೆಗಳಿಗಾಗಿ ಮೀಸಲಿಟ್ಟಿದ್ದಾರೆ. ಅಷ್ಟೊಂದು ಸಾಲೋದಿಲ್ಲ, ಆದ್ರೂ ಸಹಿತ ಇನ್ನು ಮುಂದೆ ಏನ್ ಅಡ್ಜಸ್ಟ್ ಮಾಡ್ತಾರೆ ನೋಡ್ಬೇಕು. ಆದ್ರೆ 51,000 ಕೋಟಿ ಹಣ ಮುಗಿಯೋವರೆಗೂ ಕೂಡ ನಿಮ್ಮ ಖಾತೆಗಳಿಗೆ ಬರ್ತಾನೆ ಇರುತ್ತೆ ಹಣ. ಅದಾದ್ಮೇಲೆ ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾಯ್ದು ನೋಡ್ಬೇಕು. ಸದ್ಯಕ್ಕಂತೂ ಪಿಂಚಣಿದಾರರು ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ನೇರವಾಗಿ ಬಂದೇ ಬರುತ್ತೆ. ಟೈಮ್ ತಗೊಳ್ಬಹುದು, ಆದ್ರೆ ಡೆಫಿನೆಟ್ಲಿ ಅಲ್ಲಿ ಯಾವ ಕಂತುಗಳನ್ನು ಮಿಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಡೆಫಿನೆಟ್ಲಿ ಹಣ ಜಮಾ ಮಾಡ್ಲೇಬೇಕು. ಇನ್ನು ನಮ್ಮ ಖಾತೆಗಳಿಗೆ ಪೆಂಡಿಂಗ್ ಉಳಿತಾ ಇದೆ ಅದು ಇದು ಅಂತ ನೀವು ಪಿಂಚಣಿದವರು ಹೇಳೋದಾದ್ರೆ
ಅದರಲ್ಲಿ ಮುಖ್ಯವಾದ ಹಿರಿಯರು ಹೇಳ್ತಾ ಇರ್ತೀರಿ. ಸೊ ನೀವ್ ಒಂದ್ ಕೆಲಸ ಮಾಡ್ಬೇಕು, ನೀವು ಬದುಕಿದೀರಾ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಒಂದು ಕನ್ಫರ್ಮ್ ಕೊಡ್ಬೇಕಾಗತ್ತೆ, ಒಂದು ಕನ್ಫರ್ಮೇಶನ್. ಹಾಗಾದ್ರೆ ಏನು ನಾವು ಬದುಕಿದ್ರು ಸಹಿತ ಹಣ ಜಮಾ ಮಾಡ್ತಾ ಇಲ್ಲ ಅಂತ ನೀವು ಕೇಳೋದಾದ್ರೆ, ಜೀವಿತ ಪ್ರಮಾಣ ಪತ್ರವನ್ನ ಕೊಡ್ಬೇಕಾಗತ್ತ, ಲೈಫ್ ಸರ್ಟಿಫಿಕೇಟ್ ಅನ್ನ. ಎಲ್ಲಿಯಪ್ಪ ಅಂದ್ರೆ ನೀವು ಯಾವ ಬ್ಯಾಂಕ್ ನಲ್ಲಿ ಹಣ ಜಮಾ ಆಗ್ತಾ ಇರತ್ತ ಪಿಂಚಣಿ, ಆ ಒಂದು ಬ್ಯಾಂಕಿಗೆ ಹೋಗಿ ನೀವು ಒಂದು ಜೀವಿತ ಪ್ರಮಾಣ ಪತ್ರವನ್ನ, ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡದಾದ್ರೆ ನಿಮ್ಮ ಖಾತೆಗಳಿಗೆ ನೇರವಾಗಿ ನಿಮ್ಮ ಪಿಂಚಣಿ ಹಣ ಜಮಾ ಆಗುತ್ತೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಡೆಫಿನೆಟ್ಲಿ ಹಣ ಜಮಾ ಆಗತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಸೊ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಪಿಂಚಣಿ ಸೌಲಭ್ಯದ ಬಗ್ಗೆ ಮಾಹಿತಿ ಇತ್ತು, ತಿಳಿಸಿದ್ನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಹಂಚ್ಕೋಣ. ಅಲ್ಲಿ ತನಕ ಬಾಯ್ ಬಿಡಿಗೆ ಫ್ರೆಂಡ್ಸ್.